ಸ್ನೇಹಿತರೆ, ನಿಮಗೊಂದು ಇಂಪಾರ್ಟೆಂಟ್ ಮ್ಯಾಟ್ರನ್ನ ಹೇಳಲಿಕ್ಕೆ ಬಯಸ್ತೀನಿ. ಆ ಇಂಪಾರ್ಟೆಂಟ್ ಮ್ಯಾಟ್ರ್ ಏನಪ್ಪ ಅಂತಂದರೆ, ದೇವರ ಮಗ ಸೋತ, ದ್ರಾವಿಡ್ ಮಗ ಗೆದ್ದು ಬೀಗಿದ ಅಂತ. ದೇವರ ಮಗ ಅಂತಂದರೆ ನಿಮಗೆ ಗೊತ್ತಿದೆ ನೋಡಿ, ಹುಲಿ ಹೊಟ್ಟೆಯಲ್ಲಿ ಹುಲಿ ಹುಟ್ಟುತ್ತೆ, ಆನೆ ಹೊಟ್ಟೆಯಲ್ಲಿ ಆನೆ ಹುಟ್ಟುತ್ತೆ ಅನ್ನೋ ಮಾತು ನಿಮ್ಮ ಕಿವಿಗೆ ಬಿದ್ದಿರ್ಬೋದು. ಯಾಕೆಂದರೆ ಸಾಧನೆ ಮಾಡೋದು ಯಾರಪ್ಪನ ಸ್ವತ್ತು ಅಲ್ಲ, ಅಪ್ಪನಿಗೆ ಮಗನನ್ನು, ಮಗನಿಗೆ ಅಪ್ಪನನ್ನು ಹೋಲಿಕೆ ಮಾಡೋ ಸಂಸ್ಕೃತಿ ಇವತ್ತು ಕೂಡ ಭಾರತದಲ್ಲಿದೆ. ಅಮಿತಾಬ್ ಬಚ್ಚನ್ ಅವ್ರ ಮಗ ಅಭಿಷೇಕ್ ಬಚ್ಚನ್ ಇಡೀ ಬಾಲಿವುಡ್ನ ಆಳಬೇಕು ಅನ್ನೋದಿತ್ತು, ಅದಾಗಲಿಲ್ಲ. ಹಾಗೆಯೇ ಸಚಿನ್ ತೆಂಡೂಲ್ಕರ್ ಅವ್ರ ಮಗ ಇಡೀ ಕ್ರಿಕೆಟನ್ನು ಆಳಬೇಕು ಅಂತಿತ್ತು, ಅದಾಗಲಿಲ್ಲ. ಹೀಗೇ ಅಪ್ಪನನ್ನು ಹೋಲಿಕೆ ಮಾಡ್ತಾ ಮಾಡ್ತಾ ಮಗನೂ ಕೂಡ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋದು ಎಲ್ಲರ ಹಂಬಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ, ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಲೋಕದಲ್ಲಿ ದೊಡ್ಡ ಹೆಸರು ಮಾಡಿ ಕೈ ತುಂಬ ಕಾಸು ಮಾಡಿಕೊಂಡು ಇವತ್ತು ಕೂಡ ಅನೇಕ ಹೂಡಿಕೆಗಳಲ್ಲಿ ಮಾಡಿದ್ದಾರೆ. ಅವರ ಒಟ್ಟು ಅಂದಾಜು ಆಸ್ತಿ ಮೌಲ್ಯವೇ 1500 ಕೋಟಿ ರೂಪಾಯಿ ಇದೆ. ಅಲ್ಲದೆ ಈ ರೀತಿ ದುಡಿದಂತಹ ಸಾವಿರಾರು ಕೋಟಿ ರೂಪಾಯಿನ ಸಚಿನ್ ತೆಂಡೂಲ್ಕರ್ ಒಂದು ವೇಳೆ ಇದನ್ನು ಡಬಲ್ ಕೂಡ ಮಾಡ್ಬೋದು, ಆ ಹುಮ್ಮಸ್ನಲ್ಲೂ ಇದ್ದಾರೆ. ಆದರೆ ಇತ್ತೀಚಿನ ವರದಿ ನೀವು ನೋಡಿದ್ರೆ ಬಹಳ ಆಶ್ಚರ್ಯ ಆಗತ್ತೆ. ಏನಾಗತ್ತೆ ಅಂತಂದರೆ, ಅಪ್ಪ ಕ್ರಿಕೆಟ್ ಲೋಕದ ದೇವರೇ ಆಗಿದ್ದರೂ ಸರಿ, ಮಗ ಕ್ರಿಕೆಟ್ ಲೋಕದಲ್ಲಿ ಸಕ್ಸಸ್ ಕಾಣಲೇ ಇಲ್ಲ. ಹಾಗಾಗಿ ಇವತ್ತು ಅವರು ಸ್ವತಃ ಮುಂಬೈ ತಂಡಕ್ಕೆ ಹೋಗಲಿ, IPLಗಾಗಲಿ ಇನ್ನೂ ಸೆಲೆಕ್ಷನ್ ಆಗಲಿಲ್ಲ, ಗೋವಾ ತಂಡದ ಪರ ಆಡೋ ಪರಿಸ್ಥಿತಿ ಬಂತು. ಇನ್ನು ಭಾರತ ತಂಡ ಅದು ಕನಸಿನ ಮಾತೆ ಅಂದ್ಕೊಳ್ಳುತ್ತೆ. ಆದರೆ ದ್ರಾವಿಡ್ ಅವ್ರ ಮಗನ ವಿಚಾರದಲ್ಲಿ ಹಾಗಾಗಿಲ್ಲ. ಏನಾಗಿದೆ ಅಂತೀರಾ? ಇತ್ತೀಚೆಗೆ ನಮ್ಮಲ್ಲಿ ಬಹಳ ದೊಡ್ಡ ಮಟ್ಟದ ಹೆಸರು ಮಾಡಿ ದ್ರಾವಿಡ್ನ ಮಗ ತುಂಬಾ ಅಬ್ಬರಿಸ್ತಾ ಇದ್ದಾನೆ. ಕ್ರಿಕೆಟ್ ಪ್ರಪಂಚದ ಚಪ್ಪಾಳೆ ಕೂಡ ದ್ರಾವಿಡ್ ಅವ್ರ ಮಗನ ಪರವಾಗಿ ಬರ್ತಾ ಇದೆ. ಕಾರಣ ಇಷ್ಟೇ, ದೇವರ ಮಗ ಸೋತರು, ದ್ರಾವಿಡ್ ಮಗ ಮಾತ್ರ ಗೆದ್ದು ಬೀಗಿದ ಅಂತ ಜನರು ಇವತ್ತು ಕೂಡ ಅದನ್ನು ಹಾಡಿ ಹೊಗಳ್ತಾ ಇದ್ದಾರೆ. ಯಾಕಂತೀರಾ? ಮುಂಬರತಕ್ಕಂಥ ವೀನು ಮಂಕಡ್ ಟ್ರೋಫಿ ಕರ್ನಾಟಕ ತಂಡವ ಕೂಡ ಅಬ್ಬರಿಸಲಿಕ್ಕೆ ಸಜ್ಜಾಗಿದೆ. ಕರ್ನಾಟಕದ ಅಂಡರ್-19 ತಂಡದ ಕ್ಯಾಪ್ಟನ್ ಆಗಿ ಈಗ ಟೀಮ್ ಇಂಡಿಯಾ ಕ್ರಿಕೆಟ್ ತಂಡದ ಮಾಜಿ ನಾಯಕ, ಪ್ರಧಾನ ಕೋಚ್ ಆಗಿದ್ದ ರಾಹುಲ್ ದ್ರಾವಿಡ್ ಅವ್ರ ಮಗ ಅನ್ವಯ್ ದ್ರಾವಿಡ್. ಈ ಅನ್ವಯ್ ದ್ರಾವಿಡ್ ಅವರು ಕೂಡ ಕರ್ನಾಟಕದ ವೀನು ಮಂಕಡ್ ಟ್ರೋಫಿ ತಂಡಕ್ಕೆ ನಾಯಕನಾಗಿ ಈಗ ತಂಡವನ್ನು ಮುನ್ನಡೆಸಲಿದ್ದಾರೆ. ಹಾಗಾಗಿ ರಾಹುಲ್ ದ್ರಾವಿಡ್ ಅವರ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿ ನೀಡಿದೆ. ಅಲ್ಲದೆ ಭವಿಷ್ಯದಲ್ಲಿ ರಾಹುಲ್ ದ್ರಾವಿಡ್ ಅವ್ರ ಮಗ ಅನ್ವಯ್ ದ್ರಾವಿಡ್ ಭಾರತ ತಂಡದ ನಾಯಕ ಕೂಡ ಆಗ್ತಾನೆ ಅಂತ ಫ್ಯಾನ್ಸ್ ತುಂಬಾ ಹಾರೈಸ್ತಾ ಇದ್ದಾರೆ. ಮಾಹಿತಿಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.